ಹಲೋ ಚಾಂಪಿಯನ್ಸ್, ಹೆಂಗಿದ್ರೆ ಎಲ್ಲರೂ? ಸೈನ್ಸ್ ಪೇಪರ್ ಹೆಂಗಾಯ್ತು ಹೇಳ್ರಿ. ಸೈನ್ಸು ನಾನು ಹೇಳಿದ್ನಲ್ಲ, ಚಾಲೆಂಜ್ ತೊಗೊಂಡಿದ್ನಲ್ಲ, ಚೆಕ್ ಮಾಡಿರಿ ಸೊಲ್ಯೂಷನು. ಅದು ವಿತ್ ಫೋಟೋ ಸೊಲ್ಯೂಷನ್ನ ವಿತ್ ಫೋಟೋ, ಅಷ್ಟು ಕ್ವಶನ್ಸು ವಿತ್ ಫೋಟೋ ಹಾಕಿದ್ದೀನಿ. ಸೊ ಚೆಕ್ ಮಾಡಿರಿ. ಓಕೆ, ಆ ರೆಸಿಸ್ಟೆನ್ಸ್ ಒಂದು ಪ್ರಾಬ್ಲಮ್, ಚಿಂತೆ ಮಾಡಿಬಿಡ್ರಿ, ಮುಗಿಲಿ, ಅದನ್ನು ತೋರಿಸಿದ್ದೀನಿ. ಓಕೆ, ಸೊ ಸೋಷಲ್ ಲಾಸ್ಟ್ ಎಕ್ಸಾಮ್ ಅಂತ ರಿಲ್ಯಾಕ್ಸ್ ಆಗಬೇಡ್ರಿ. ಆ್ಯಂಡ್ ಈಸಿ, ವೆರಿ ಈಸಿ. ಸೊ ಕೆಲವೊಂದು ಲಾಂಗ್ ಆನ್ಸರ್ಸ್ ಅಂತೂ ಕ್ವಶನ್ ನಂಬರ್ ಚೇಂಜ್ ಮಾಡಿದಿರೋ ಕೊಡ್ತಾರೆ. ಪ್ರಿಪ್ರೇಟ್ರಿ ಆಗಲಿ, ತೋರಿಸ್ತೀನಿ ಹೆಂಗೆ ಅಂತ. ಫೈನಲ್ ಎಕ್ಸಾಮ್ಗೂ ಚಾಲೆಂಜ್ ತೊಗೊತೀನಿ, ಕೆಲವೊಂದು ಕ್ವಶನ್ಸ್ ಹಾಗೆ ರಿಪೀಟ್ ಆಗುತ್ತೆ. ಓಕೆ, ಸೊ ಇನ್ನು 13 ಅವರ್ಸ್ ಎಕ್ಸಾಮ್ಗೆ, ಇನ್ನೊಂದು 3 ಅವರ್ಸ್ ಆ್ಯಡ್ ಮಾಡಿರಿ, 16 ಅವರ್ಸು, 16.5 ಅವರ್ಸ್, 17 ಅವರ್ಸು ಅಷ್ಟೇ. ಅದಾದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರಾ. ಸೊ ಅಲ್ಲಿವರೆಗೂ ಎಫರ್ಟ್ಸ್ ಇರಲಿ. ಇದರಲ್ಲೂ ನಿದ್ದೆ ಬಂತು, 6 ಅವರ್ಸ್ ನಿದ್ದೆ ಹೋಯಿತು. ಸೊ ಓಕೆ, ಆ್ಯಂಡ್ ಸೋಷಲ್ ನನಗೇನು ಗೊತ್ತಿಲ್ಲ ಅಂತಲ್ಲ, ನಾನು ಓದಿದ್ದೀನಿ. ಸೋಷಲ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ಯಾಕಂದರೆ ಕಂಟಿನ್ಯೂಸ್ ಆಗಿ 6th ಸ್ಟ್ಯಾಂಡರ್ಡಿಂದ CBSE ಓದಿದ್ರು ಕಂಟಿನ್ಯೂಸ್ ಆಗಿ 95 ಮೇಲೆ ಬರ್ತಿತ್ತು. ಆ್ಯಂಡ್ 10th ಅಂತೂ 100 ಸೆಂಚುರಿ ಬಾರಿಸ್ದೆ CBSE. ಸೊ ಆ್ಯಕ್ಚುಲಿ ದಿಸ್ ಒನ್ ಆಫ್ ಮೈ ಫೇವ್ರೆಟ್. ಮ್ಯಾಥ್ಸ್ ಬಿಟ್ಟರೆ ಸೋಷಲ್ಲು, ಸೈನ್ಸು ಅಷ್ಟೇ, ಸೈನ್ಸು. ಓಕೆ, ಸೊ ಈಗ ಲಾಸ್ಟ್ ಮೂಮೆಂಟು ಏನು ಮಾಡಬೇಕು? ಸ್ಮಾರ್ಟ್, ಇಡೀ ಟೆಕ್ಸ್ಟ್ ಬುಕ್ನ ಓದಬೇಡ್ರಿ. ದಿಸ್ ಇಸ್ ನಾಟ್ ದಟ್ ಟೈಮ್. ಸೊ ಏನು ಪಾಯಿಂಟ್ಸ್ ಮಾಡಿರ್ತೀರ, ಏನು ನೋಟ್ಸ್ ಇರುತ್ತೆ ಅದನ್ನಷ್ಟೇ. ಬಿಕಾಸ್ ಆ್ಯಂಡ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಸ್ಟಾರ್ಟ್ ಫ್ರಮ್ ಲಾಂಗ್ ಆನ್ಸರ್ಸ್. ಯಾಕೆಂದರೆ ಈಗ 5 ಮಾರ್ಕ್ಸು ನೀವು ಮಾಡಿದ್ರಿ ಅಂದರೆ ಎಲ್ಲಿದೆ? ಓಕೆ, ಸೊ ಹೇಳ್ತೀನಿ. ಸೊ 5 ಮಾರ್ಕ್ಸದ ಕ್ವಶನ್ಸ್ ತೊಗೊಂಡ್ರಿ ಅಂದರೆ ನೀವು 5 ಮಾರ್ಕ್ಸ್ ಓದಬೇಕಾದ್ರೆ ಕಾನ್ಸೆಪ್ಟ್ಸ್ ಕವರ್ ಆಗುತ್ತೆ. 3 ಮಾರ್ಕ್ಸ್ಗೂ ಕೇಳ್ಬೋದು, ಅಥವಾ ಅದರಲ್ಲೇ 1 ಮಾರ್ಕ್ಸು ಕೇಳ್ಬೋದು. ಸೊ ಸಾಕಷ್ಟು ಕವರ್ ಆಗುತ್ತೆ. ಆ್ಯಂಡ್ ಆಲ್ಸೋ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಮ್ಯಾಪ್ಸ್ ಏನೇನಿದೆ, PYQs ನೋಡಿರಿ. ಸೊ ಪ್ರೀವಿಯಸ್ ಕ್ವಶನ್ ಪೇಪರ್ಸಿಂದ ಮ್ಯಾಪ್ಸ್ ನೋಡಿರಿ. ಅದು ಬಿಟ್ಟು ಎಲ್ಲೋ ಇಂದು ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಮ್ಯಾಪ್ಸೂ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಕೆಲವೊಂದು ಫಾರ್ಮ್ಯಾಟ್. ಈಗ ಪೋರ್ಟ್ಸ್ ಒಂದು, ಅಥವಾ ಏನೋ ಲಾಂಗಿಟ್ಯೂಡು, ಲ್ಯಾಟಿಟ್ಯೂಡು, ಸೊ ಅದರದ್ದೊಂದು. ಸೊ ಈ ಥರ ರಿಪೀಟ್ ಆಗೋದು. ನೆಕ್ಸ್ಟು ಏನೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮಾಡಿಲ್ಲ ಅಂದರೆ ಫಸ್ಟ್ ಮಾಡಿರಿ. ಓಕೆ, ನೆಕ್ಸ್ಟು ಸೊ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡಬೇಕು? ಕ್ವಶನ್ ಪೇಪರ್ ನೋಡಿರಿ, ನಿಮ್ಗೆ ಯಾವ್ದಾವ್ದು ಬರುತ್ತೆ, ಯಾವ್ದಾವ್ದು ಕಾನ್ಫಿಡೆನ್ಸ್ ಇದೆ ಅದನ್ನು ಸ್ಟಾರ್ಟ್ ಮಾಡಿರಿ. ಸೊ ಈಸಿ ಇರೋದು ಆಬ್ವಿಯಸ್ಲಿ ಎಲ್ಲ ಮಾಡ್ತೀರಾ. ಲಾಸ್ಟ್ ಏನಿರುತ್ತೆ ಹಾರ್ಡ್ ಇರುತ್ತೆ. ಆ್ಯಂಡ್ ಓದಬೇಕಾದ್ರೂ ಈಗನೂ ಅಷ್ಟೇ, ನಿಮಗೆ ಯಾವ್ದು ಕಾನ್ಫಿಡೆನ್ಸ್ ಇದೆ ಅದನ್ನು ನೋಡ್ಕೊಳ್ರಿ. ನನಗೆ ಬರದೇ ಇರೋ ಚಾಪ್ಟರ್ಸ್ನ ಈಗ ತೊಗೊಳಕ್ಕೆ ಹೋಗ್ಬೇಡ್ರಿ, ಲಾಸ್ಟ್ ಮೂಮೆಂಟಲ್ಲಿ ಭಯ ಆಗುತ್ತೆ. ಓಕೆ, ರೀಕಾಲ್ ಮಾಡ್ಕೊಳ್ರಿ, ಫಾಸ್ಟಾಗಿ ರೀಕಾಲ್ ಮಾಡ್ಕೊಳೋದು ಹೆಂಗೆ? ನೀವೇ ಓಕೆ ಮಿರರ್ ಮುಂದೆ ನಿಂತೋ, ಅಥವಾ ಈಗ ಲಾಂಗ್ ಆನ್ಸರ್ಸು, ಈಗ ಕೆಲವೊಂದು ರಿಪೀಟ್ ಆಗ್ತಿರೋ ಕ್ವಶನ್ಸು, ಸೊ ಅದನ್ನಂತೂ ಮಿಸ್ ಮಾಡಬಾರ್ದು. ನನಗೆ ಬರುತ್ತೆ, ಓಕೆ ದಟ್ಸ್ ಗುಡ್, ಬಂದರೆ ಇಟ್ ಈಸ್ ಗುಡ್, ಬಟ್ ಚೆಕ್ ಮಾಡಿರಿ. ಓಕೆ, ಬುಲೆಟ್ ಪಾಯಿಂಟ್ಸು ಎಕ್ಸಾಮಲ್ಲಿ. ಸೊ ಬುಲೆಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡ್ಕೊಡ್ರಿ. ಏನು ಬರೆದಿದ್ದೀರಾ, ಹೈಲೈಟ್ ಮಾಡೋದು ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು ಸೊ ಫೈನಲ್ ಚೆಕ್ ಲಿಸ್ಟ್. ಇಲ್ಲಿ ಅಗೇನ್ ನೀವಿದು ಈಸ್ ವೆರಿ ಇಂಪಾರ್ಟೆಂಟ್. ಅದು 100 ಪೇಪರ್ 100 ಬಂದವರು ಅಂದರೆ 80 ಔಟ್ ಆಫ್ 80 ತೊಗೊಂಡಿರೋ ಪೇಪರು ಚೆಕ್ ಮಾಡಿದಂದರೆ ಅಂಡರ್ಲೈನ್ ಮಾಡಿರ್ತಾರೆ, ಹೈಲೈಟ್ ಮಾಡಿರ್ತಾರೆ. ಸೊ ದಟ್ ಎವ್ಯಾಲ್ಯೂಯೇಟರ್ಸ್ ಅಂದರೆ ನಿಮ್ಮ ಸರೋ ಮೇಡಮ್ಗೂ ಈಸಿ ಆಗುತ್ತೆ. ಓಕೆ, ಮ್ಯಾಪ್ ವರ್ಕ್ ಮಾಡಿದ್ದೀರಾ, ವೆರಿ ಗುಡ್. 5 ಮಾರ್ಕ್ಸ್ ರಿವೈಸ್ ಮಾಡಿದ್ದೀರಾ, ವೆರಿ ಗುಡ್. ಲಾಂಗ್ ಆನ್ಸರ್ಸು ಅಟ್ಲೀಸ್ಟ್ 1 ಮಾಡಲ್ ಕ್ವಶನ್ ಪೇಪರ್ ಅಲ್ಲ, ನನ್ನನ್ನು ಕೇಳಿದ್ರೆ 4 ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಲೇಬೇಕು. 4 ಮಾಡಲ್ ಕ್ವಶನ್ ಪೇಪರು ನಿಮಗೆ ಬೇಕು ಅಂದರೆ ಸೊಲ್ಯೂಷನ್ಸ್ನ ಈಗಾಗಲೇ ಆ್ಯಪಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಆ್ಯಂಡ್ ಸರು 4 ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದಾರೆ, ಚೆಕ್ ಮಾಡೋದು ಮರಿಬೇಡ್ರಿ. ಸೊ 4 ಓಕೆ, ಎಲ್ಲ ತೊಗೊಂಡಿದ್ದೀನಾ, ಎಲ್ಲ ರೆಡಿ ಇದೆಯಾ? ಮ್ಯಾಪಿಗೆ ಪೆನ್ಸಿಲ್ ಬೇಕು, ಕೆಲವೊಂದಕ್ಕೆ ಪೆನ್ಸಿಲ್ ಇಲ್ಲದೇ ನಡೆಯುತ್ತೆ, ಬಟ್ ಇಲ್ಲಿ ಬೇಕೇ ಬೇಕು ಪೆನ್ಸಿಲು. ಸೈನ್ಸ್ಗೂ ಬೇಕಿತ್ತು, ಬಟ್ ಹೇಳ್ತಿರೋದು 6 to 8 hours ಸ್ಲೀಪ್. ಯು ಆರ್ ರೆಡಿ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಓಕೆ, 100% ಪ್ರಿಪೇರ್ಡ್. ಸೊ ವರ್ಕ್ ಮಾಡಿದ್ದೀರಾ. ಸೊ ಪ್ರಿಪ್ರೇಟ್ರಿ ಏನು ಸ್ಟಾರ್ಟ್ ಆಗಿದೆ, ಯಾಕಂದರೆ ಹೇಳಿದ್ನಲ್ಲ, ದಿಸ್ ಇಸ್ ದ ಫಸ್ಟ್ ಪ್ರಿಪ್ರೇಟ್ರಿ. ಸೊ ಲಾಸ್ಟ್ ಎಕ್ಸಾಮು ಅಂತ ಕಾಮ್ ಆಗೋದಲ್ಲ. ಎಸ್, ಯು ಹ್ಯಾವ್ ಟು ಸ್ಟೇ ಕಾಮ್, ಯು ಹ್ಯಾವ್ ಟು ಸ್ಟೇ ಕಾನ್ಫಿಡೆಂಟ್. ಬಟ್ ಓವರ್ ರಿಲ್ಯಾಕ್ಸ್ ಆಯಿತು, ಲಾಸ್ಟ್ ಎಕ್ಸಾಮ್ ತಾನೇ, ನಾವು ಬರೆದು ಬಂದಿರೋರೆ. ಸೊ ಲಾಸ್ಟ್ ಪೇಪರ್ ಮೂಡ್ ಹೆಂಗಿರುತ್ತೆ ಅಂತ ಗೊತ್ತು. ಸೊ ಹ್ಯಾವ್ ದಟ್ ಮೈಂಡ್ ಸೆಟ್, ಹ್ಯಾವ್ ದಟ್ ಫೋಕಸ್.
ಸೊ ಲಾಸ್ಟ್ ಎಕ್ಸಾಮ್ ಅದಾದಮೇಲೆ ನಿಮ್ಮದೇ ಟೈಮು. ನಾಳೆ ಒಂದು ದಿವಸ ಹಾಗಂತ ಫುಲ್ಲು ಅಲ್ಲ, ನಾಳೆ ಒಂದು ದಿವಸ ರಿಲ್ಯಾಕ್ಸೇಷನು. ಅದ್ರ ಜೊತೆ ಇನ್ನೂ ಯಾರಾದರೂ ಮಾಡ್ತೀರಾ ಅಂದರೆ ಇಟ್ಸ್ ವೆರಿ ಗುಡ್. ಓಕೆ, ಸೊ ಟ್ರಸ್ಟ್ ಯುವರ್ ಪ್ರಿಪ್ರೇಷನ್, ಕಾಮಾಗಿರ್ರಿ ಆ್ಯಂಡ್ ಫೋಕಸ್, ಸ್ಟೇ ಫೋಕಸ್ಡ್. ಓಕೆ, ನಾಳೆ ರೆಡಿನಾ? ಸೊ ಇಟ್ಸ್ ನಾಟ್ ಅಬೌಟ್ ಪರ್ಫೆಕ್ಷನ್, ಇಟ್ಸ್ ಅಬೌಟ್ ಪ್ರೋಗ್ರೆಸ್. ಆಗತ್ತೆ. ಸೊ ಪ್ರೋಗ್ರೆಸ್ ಆಗ್ತಿರುತ್ತೆ. ಈ ಪ್ರಿಪ್ರೇಟ್ರಿಗೂ ನೆಕ್ಸ್ಟ್ ಪ್ರಿಪ್ರೇಟ್ರಿಗೂ ಫೈನಲ್ ಎಕ್ಸಾಮ್ಸ್ಗೂ ಡೆಫಿನೆಟ್ಲಿ ಪ್ರೋಗ್ರೆಸ್ ಇರುತ್ತೆ, ಐ ಬೆಟ್. ಓಕೆ, ಸೊ ದಟ್ಸ್ ಇಟ್. ಥ್ಯಾಂಕ್ ಯು, ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.